ಇನ್ನು ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರಕ್ಕೆ ಬಿಜೆಪಿ ನಾಯಕರುಗಳು ಕಿಡಿಕಾರ್ತಾ ಇದ್ದಾರೆ. ಅಪಪ್ರಚಾರದ ಹಿಂದೆ ಯಾರ ಕೈವಾಡ ಇದೆ ಅನ್ನೋದು ಗೊತ್ತಾಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಅನಾಮಿಕನ ಬಂಧನ ಸ್ವಾಗತವನ್ನ ಮಾಡ್ತೀವಿ, ಆತನ ವಿಚಾರಣೆ ಆಗಬೇಕು. ಎಲ್ಲ ಆಯಾಮಗಳಲ್ಲೂ ದಿಕ್ಕುಗಳಲ್ಲೂ ಕೂಡ ಇನ್ವೆಸ್ಟಿಗೇಷನ್ ನಡೆದು ಸತ್ಯಾಸತ್ಯತೆ ಹೊರಬರಬೇಕು. ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಇನ್ನೂ ಗೊಂದಲ ಮೂಡಿಸೋದು ಬೇಡ. NIA ಇನ್ವೆಸ್ಟಿಗೇಷನ್ ಆಗಬೇಕು ಅಂಥೇಳಿ ಬಿಜೆಪಿಯ ನಾಯಕ ಅಶ್ವಥ್ ನಾರಾಯಣ್ ಅವರು ಆಗ್ರಹಿಸಿದ್ದಾರೆ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ದಾರೆ. ಒಂದು ಮುಸುಕುದಾರ ಅನಾನ್ಮಿಕ ವ್ಯಕ್ತಿ, ಇದೊಂಥರ ಏನೋ ಒಂದು ಭಾಳ ಕುತೂಹಲ ನಿರ್ಮಾಣ ಮಾಡುವಂಥ ರೀತಿಯಲ್ಲಾಗಿತ್ತು. ಈ ತನಿಖೆ ನಡೀತಿದೆ. SIT ರಚನೆ ಆಗಿದ್ದನ್ನು ಎಲ್ಲೋ ಒಂದು ಕಡೆ ಆಪಾದನೆಗಳು, ಅನುಮಾನಗಳು ಸೃಷ್ಟಿಯಾಗಿರುವಂಥದ್ದಿತ್ತು. ಹಾಗಾಗಿ ಈ ದಿಕ್ಕಲ್ಲಿ SITಯನ್ನು ಮೊದಲು ತನಿಖೆಯನ್ನು ಆ ಸ್ಥಳೀಯ ಗೃಹ ಇಲಾಖೆಯಿಂದ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಆ ಜಿಲ್ಲೆಯ ಅಧಿಕಾರಿಗಳು ತನಿಖೆ ಮಾಡ್ತೀನಿ ಅಂದರು. ತದನಂತರ ಇದ್ದಕ್ಕಿದ್ದಾಗೆ ಮುಖ್ಯಮಂತ್ರಿಗಳು SITಯನ್ನು ಘೋಷಣೆ ಮಾಡಿದ್ದಾರೆ. ಮತ್ತು ಈ SIT ಘೋಷಣೆ ಮಾಡಿದಾಗ ನಾವು ಪ್ರತಿಪಕ್ಷನೂ ಸ್ವಾಗತ ಅಥವಾ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಸ್ವಾಗತವನ್ನು ಮಾಡಿದ್ರು. ಯಾರು ಅದಕ್ಕೇನು, ಆದರೆ ಇವರೇನು ಅಂದರೆ ರಾತ್ರೋರಾತ್ರಿ ನಿಲುವನ್ನು ಬದಲಾಯಿಸ್ತಿದಾರಲ್ಲ, ಅದಕ್ಕೋಸ್ಕರ ಏನಿದು ಅನ್ನುವಂಥ ಪ್ರಶ್ನೆಗಳು ಬರ್ತಿತ್ತು. ಆದರೆ ಎಲ್ಲರೂ ನಾವು ಪ್ರತಿಪಕ್ಷವಾಗಿಯೂ ಸ್ವಾಗತ ಮಾಡಿರುವಂಥದ್ದಿದೆ. ಆದರೆ SIT ಮಾಡಿ ಆದರೆ ಒಂದು ಕಾಲಮಿತಿಯಲ್ಲಿ ಎಲ್ಲವನ್ನು ಇವೆಲ್ಲ ತನಿಖೆಯನ್ನು ಮಾಡಿ ಸತ್ಯತೆಯನ್ನು ಹೊರಗೆ ತರ್ರಿ ಅಂತ ಹೇಳಿದ್ವಿ. ಹಾಗಾಗಿ ಇಲ್ಲೆಲ್ಲೋ ಒಂದು ಕಡೆ ಯಾರೋ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದವರು ಏನು BJPಯವ್ರು ಮೊದಲು ಮಾತಾಡ್ತಿಲ್ಲ, ಪ್ರಾರಂಭದ ದಿನದಿಂದನೂ ಮಾತಾಡಿದ್ದೀವಿ, ವ್ಯಕ್ತಪಡಿಸಿದ್ದೀವಿ. SIT ಅನ್ನೋಂಥದ್ದನ್ನ ಈವನ್ ಕೋರ್ಟ್ ಮಾನಿಟರ್ ಮಾಡ್ಕೊಳ್ಳೋದಾರು ಮಾಡ್ಕೊಳ್ಳಿ ಅಂತಲೂ ಹೇಳಿದ್ವು. ಕೋರ್ಟಿನ ಮಾನಿಟರಿಂದನೂ ಇನ್ನೂ ಸ್ಪಷ್ಟತೆ, ಕೋರ್ಟ್ ಮಾನಿಟರ್ಡ್ ಆಗಬೇಕು ಅನ್ನೋಂಥದ್ದು ಅದನ್ನು ಮಾಡಿ ಅಂತಲೂ ಹೇಳಿದ್ವು. ಆದರೆ ಕಾಲಮಿತಿನಲ್ಲಿ ಮಾಡಲಿಕ್ಕೆ ಹೇಳಿದ್ದು ನಾವು. ಇದು ಯಾಕೆಂದರೆ ಒಂದೊಂದು ದಿನ ಒಬ್ಬರು ಸರ್ಕಾರದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ಕೊಂಡು ಹೋಗ್ತಿದ್ರು.